ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ನಾನು ಭಾನುವಾರ ಬೆಳಿಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ವಿನಯ್ ಬೆಳಿಗ್ಗೆನೇ ಎದ್ದು ಬ್ಯಾಂಗ್ಳೂರ್ವರೆಗೆ ಹೋದ್ರು. ಅವ್ರಿಗೆ ಇನ್ನೂ ಸ್ವಲ್ಪ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಿತ್ತು ಅಂತ. ಸೊ ಹಾಗಾಗಿ ನಾವು ಸ್ವಲ್ಪ ಲೇಟಾಗಿ ಎದ್ದು ವಾಷಿಂಗ್ ಮಷಿನ್ಗೆ ಬಟ್ಟೆ ಹಾಕ್ತಾ ಇದ್ದೀನಿ ನೋಡಿ. ಯೂಶ್ವಲಿ ನಾನು ವೀಕೆಂಡ್ಸಲ್ಲೇ ಇವೆಲ್ಲ ಮಾಡ್ಕೊಳ್ಳೋದು. ಸೊ ಒನ್ಸ್ ಇದಾದ್ಮೇಲೆ ಕಿಚನಿಗೆ ಬಂದು ಬಿಸಿ ನೀರು ಮತ್ತು ಎಗ್ ಬಾಯ್ಲ್ ಮಾಡೋಕೆ ಇಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ತೋಜೋಗೆ ನಾನು ಒಂದು ಡೈಲಿ ಬಾಯ್ಲ್ಡ್ ಎಗ್ ಕೊಡ್ತೀನಿ. ಸೊ ಹಾಗಾಗಿ ಅಷ್ಟರಲ್ಲೇ ನಾನು ಕೂಡ ಕಾಫಿ ಮಾಡ್ಕೊಂಡು ಕುಡಿದಿದ್ದು ಆಯಿತು. ಸೊ ನೋಡ್ತೀನಿ ಆಲ್ರೆಡಿ ಎಗ್ ಕೂಡ ಬಾಯ್ಲ್ ಆಗಿತ್ತು. ಸೊ ಪೀಲ್ ಮಾಡಿ ಕಟ್ ಮಾಡಿ ಸೊ ಅದಕ್ಕೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಪೆಪ್ಪರ್ ಆ್ಯಡ್ ಮಾಡಲ್ಲ ನಾನು, ಏನಕ್ಕೆ ಅಂದರೆ ಅವ್ನಿಗೆ ಹೀಟಾಗಿ ಮೌತ್ ಅಲ್ಸರ್ ಆಗಿಬಿಡುತ್ತೆ. ಸೊ ಹಾಗಾಗಿ ಉಪ್ಪಷ್ಟೇ ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ. ಆಲ್ರೆಡಿ ಒಂದು 9:30 ಆಗಿಬಿಟ್ಟಿತ್ತು ಅವನಿಗೆ ಕೊಡೋತ್ತಿಗೆ. ಸೊ ಅವನಿಗೂ ಹೊಟ್ಟೆ ಹಸಿವಾಗಿತ್ತು, ತಿನ್ಕೊಳ್ತಾ ಇದ್ದಾನೆ ಸುಮ್ಮನೆ. ಸೊ ಅಷ್ಟರಲ್ಲೇ ನಾನು ಕೂಡ ಯೋಚನೆ ಮಾಡ್ತಾ ಇದ್ದೆ ಬ್ರೇಕ್ಫಾಸ್ಟ್ ಏನು ಮಾಡೋಣ ಅಂತ. ಸೊ ಆಲೂಗಡ್ಡೆ ಹಾಕಿ ದಿಢೀರ್ ದೋಸೆ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನೋಡಿ, ಆಲೂಗಡ್ಡೆನ ಪೀಲ್ ಮಾಡ್ತಾ ಇದ್ದೀನಿ. 4 ಆಲೂಗಡ್ಡೆ ತಗೊಂಡು ಪೀಲ್ ಮಾಡಿ ಹಸಿ ಆಲೂಗಡ್ಡೆನ ಜಾರ್ಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು ಚಿಕ್ಕ ಪೀಸ್ ಹಸಿ ಶುಂಠಿ ಪ್ಲಸ್ ಒಂದು 3 ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕಿ, ನಾನು 3 ಮಾತ್ರ ಹಾಕ್ತಾ ಇದ್ದೀನಿ. ಸೊ ಎಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡೆ. ನೋಡಿ ಪೇಸ್ಟ್ ಹಿಂಗಾಗಬೇಕು, ತುಂಬ ಪೇಸ್ಟ್ ಆಗಬೇಕು. ಇದಕ್ಕೆ ಒಂದು ಚಿಕ್ಕ ಕಪ್ಪಷ್ಟು ರವೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ರವೆ ಆ್ಯಡ್ ಮಾಡಿ ಇದನ್ನು ಒಂದು ರೌಂಡು ಗ್ರೈಂಡ್ ಮಾಡ್ಕೋಬೇಕು. ಏನಕ್ಕಂದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಅಷ್ಟೇ. ಸೊ ಗ್ರೈಂಡ್ ಮಾಡಿದ್ದು ಆಯಿತು, ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನೀವು ರವೆ ಎಷ್ಟು ಆ್ಯಡ್ ಮಾಡಿದ್ರಲ್ವಾ, ಅದೇ ಅಳತೆಯಷ್ಟು ಅಕ್ಕಿ ಹಿಟ್ಟು ಆ್ಯಡ್ ಮಾಡಬೇಕು. ಅಕ್ಕಿ ಹಿಟ್ಟು ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ ದೋಸೆ ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಹಾಗಾಗಿ ದೋಸೆ ಹಿಟ್ಟು ಅದಕ್ಕೆ ನೀರು ಹಾಕಿ ಲಮ್ಸ್ ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ. ಸ್ವಲ್ಪನೂ ಗಂಟಿರಬಾರ್ದು, ಗಂಟಿದ್ರೆ ದೋಸೆ ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ಇದಕ್ಕೆ ಒಂದು ದೊಡ್ಡದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಂ, ಇದಕ್ಕೆ ನಾನು ಜೀರಿಗೆ ಹಾಕೋದು ಮರ್ತೋಗ್ಬಿಟ್ಟಿದ್ದೆ. ಸೊ ಇವಾಗ ಹಾಕ್ತಾ ಇದ್ದೀನಿ ನೋಡಿ ಜೀರಿಗೆನ. ಸೊ ಜೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಟರ್ ರೆಡಿ ಮಾಡಿಕೊಂಡೆ. ಈ ಕಡೆ ಚಟ್ನಿ ಏನು ಮಾಡೋಣ ಅಂತ ಅಂದ್ಕೊಂಡೆ. ಶೇಂಗಾ ಚಟ್ನಿ ಮತ್ತು ಕಾಯಿ ಚಟ್ನಿ ಎರಡೂ ಕೂಡ ಕಾಂಬಿನೇಷನ್ ಈ ದೋಸೆಗೆ ಅಡ್ಜಸ್ಟ್ ಆಗಲ್ಲ. ಸೊ ಹಾಗಾಗಿ ಟೊಮೊಟೊ ಚಟ್ನಿನೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕಿ ಇದಕ್ಕೆ ಸ್ವಲ್ಪ ಜೀರಿಗೆ, ಒಣಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಒನ್ಸ್ ಇದು ಫ್ರೈ ಆದಮೇಲೆ ಕರಿಬೇವು ಹಾಕ್ತಾ ಇದ್ದೀನಿ. ಕರಿಬೇವು ಹಾಕಿ ಫ್ರೈ ಆದಮೇಲೆ ಏನು ಮಾಡೋದು ನೆಕ್ಸ್ಟು, ಬೆಳ್ಳುಳ್ಳಿ, ಈರುಳ್ಳಿ. ಸೊ ಒಂದು ದೊಡ್ಡ ಈರುಳ್ಳಿ ಮತ್ತು ಒಂದು ಫುಲ್ ಹೆಸಳು ಬೆಳ್ಳುಳ್ಳಿ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಒನ್ಸ್ ಇದು ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಇದು 2 ಹಾಕೋದ್ರಿಂದ ಚಟ್ನಿ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಅಂತ. ಸೊ ಅದು ಫ್ರೈ ಆಯಿತು. 3 ಚಿಕ್ಕದಾಗಿರೋ ಟೊಮೊಟೊನ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಹಾಕಿ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದು ಎಲ್ಲ ಹಾಕಿ ಬೆಂದಾದಮೇಲೆ ಒಂದು 10-15 ನಿಮಿಷ ತಣ್ಣಗಾಗಕ್ಕೆ ಬಿಟ್ಟೆ. ತಣ್ಣಗಾದಮೇಲೆ ನೋಡಿ ಜಾರಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಹಾಕಿ ಆದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿ. ಸೊ ನೆಕ್ಸ್ಟ್ ಏನು, ಚಟ್ನಿಗೆ ತಡಕ ಹಾಕಬೇಕಲ್ವಾ, ಅದೇ ಒಗ್ಗರಣೆ. ಸೊ ಅದನ್ನೇ ಮಾಡ್ತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ ಆಯಿಲು, ಜೀರಿಗೆ, ಸಾಸಿವೆ, ಕರಿಬೇವು, ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಏನದು ಉದ್ದಿನಬೇಳೆ ಹಾಕಿ ತಡಕ ಮಾಡಿಕೊಂಡೆ. ಸೊ ಚಟ್ನಿ ರೆಡಿ ಆಯಿತು. ಆದಮೇಲೆ ದೋಸೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅಷ್ಟರಲ್ಲೇ ವಿನಯ್ ಫೋನ್ ಮಾಡಿ ಅವ್ರಿಗೆ ಲೇಟ್ ಆಗುತ್ತೆ, ಇನ್ನೂ ಕೆಲಸ ಮುಗ್ದಿದ್ದಿಲ್ಲಂತೆ. ಅವರು ಬ್ರೇಕ್ಫಾಸ್ಟ್ ಹೊರಗೆ ಮಾಡ್ಕೊತೀನಿ ಅಂತ ಅಂದರು. ಓಕೆ ಅಂತಂದು ನಾನು ತೋಜೋ ದೋಸೆ ಹಾಕ್ಕೊಂಡು ತಿಂತಾ ಇದ್ದೀವಿ. ತುಂಬ ಚೆನ್ನಾಗಿ ಬಂದಿತ್ತು, ನೀವು ಟ್ರೈ ಮಾಡಿ ಆಯಿತಾ. ರೆಗ್ಯುಲರ್ ದೋಸೆಗಿಂತ ಸಖತ್ತಾಗಿತ್ತು. ಯಾವ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಮಾಡಿಲ್ಲ ನಾನು. ದಯವಿಟ್ಟು ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ತಿನ್ನೋ ಪ್ಲೇಸಲ್ಲಿ 3 ದೋಸೆ ತಿಂತೀರಾ, ಅಷ್ಟು ಚೆನ್ನಾಗಿತ್ತು. ಸೊ ಡಿಫ್ರೆಂಟಾಗೂ ಇತ್ತು ಟೇಸ್ಟ್. ಸೊ ಹಾಗಾಗಿ ನಾನು ತೋಜು ಟಿಫನ್ ಮಾಡ್ಕೊಂಡ್ವಿ. ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋತ್ತಿಗೆ 1-2:30 ಆಗಿತ್ತು. ಅಷ್ಟೊತ್ತಿಗೆ ವಿನಯ್ ಬಂದರು. ಸೊ ನಾವು ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಆಚೆ ಕೆಲಸ ಇತ್ತು. ಸೊ ಹಾಗೆ ಅದನ್ನು ಮುಗಿಸ್ಕೊಂಡು ಇನ್ನೂ ಟೈಮ್ ಇತ್ತಲ್ವಾ, 5:30 ಆಗಿಬಿಟ್ಟಿತ್ತು ನಮ್ಮ ಕೆಲಸ ಮುಗಿಯೋತ್ತಿಗೆ. ಸೊ ಮಾಲ್ಗೆ ಹೋಗೋಣ ಅಂತ ನಮ್ಮ ಮನೆಯಿಂದ ಮಾಲ್ಗೆ ಒಂದು 3 ಕಿಲೋಮೀಟರ್ ಅಷ್ಟೇ. ಸೊ ಬಂದ್ವಿ. ತೋಜುಗೆ ಸ್ಯಾಂಡಲ್ಸ್ ಇದ್ದಿಲ್ಲ. ಸೊ ಅದನ್ನೇ ನೋಡ್ತಾ ಇದ್ದೀವಿ ನೋಡಿ. ನಮಗಿಷ್ಟ ಆದರೆ ಸೈಜ್ ಸಿಗ್ತಿಲ್ಲ, ಸೈಜ್ ಇದ್ದರೆ ನಮಗಿಷ್ಟ ಆಗ್ತಿಲ್ಲ, ಈ ರೀತಿ ಇತ್ತು.
ಒಂದು ಸಖತ್ತಾಗಿತ್ತು. ತುಂಬ ಚೆನ್ನಾಗಿತ್ತು. ನೋಡಿದ್ರೆ ಬೆಲ್ಟ್ ಇಲ್ಲ ಹಿಂದ್ಗಡೆ. ಸೊ ಮಕ್ಕಳಿಗೆ ಗ್ರಿಪ್ ಬೇಕಲ್ವಾ? ಸೊ ಹಾಗಾಗಿ ಅದನ್ನು ಡ್ರಾಪ್ ಮಾಡಿ ಆಯ್ತು. ಒಂದು 2, 3 ಶಾಪ್ ಹುಡುಕಿದ್ವಿ ಆಯ್ತಾ? ಯಾವ್ದು ಚೆನ್ನಾಗಿ ಸಿಗ್ತಾನೆ ಇಲ್ಲ. ಇನ್ನೆಂತ ಮಾಡೋದು? ಶಾಪಿಂದ ಹೊರಗಡೆ ಹೋಗ್ತಾ ಇದೀವಿ. ನಮಗಿಂತ ಮುಂಚೆ ಅವನೇ ಓಡ್ತಾನೆ. ಫುಲ್ ಎಕ್ಸೈಟ್‌ಮೆಂಟು ಹೊರಗಡೆ ಬಂದ್ರೆ ಅವನ ಮುಖದಲ್ಲಿ. ಏನಕ್ಕಂದ್ರೆ ನಾವು ಬರೋದೇ ತುಂಬ ರೇರು ಅವನ್ನ ಕರ್ಕೊಂಡು. ಸೊ ಹಾಗಾಗಿ ಹೆಂಗೋ ಔಟ್‌ಡೋರ್ ಗೇಮ್ಸ್ ಇತ್ತಲ್ವಾ? ಸೊ ಆಟ ಆಡ್ಸೋಣ ಅಂತ ಬೈಕ್ ರೈಡ್ ಮಾಡ್ಸೋಣ ಅಂತ ಮಾಡಿಸ್ತಾ ಇದೀವಿ. ಅವನು ತುಂಬ ಎಂಜಾಯ್ ಮಾಡ್ತಿದ್ದಾನೆ. ಸೊ ಬೈಕ್ ರೈಡ್ ಮಾಡಿಸಿದ್ದು ಆಯ್ತು. ಹೇಗೋ ನಮ್ಮ ಕೆಲ್ಸನೂ ಆಗಿದ್ದಿಲ್ಲಲ್ವಾ? ಇನ್ನ ಟೈಮ್ ಇತ್ತು. ಬೇಗನೆ ಮಾಲ್‌ಗೆ ರೀಚ್ ಆಗಿರೋದ್ರಿಂದ ಸೊ ಜನ ಕೂಡ ಸ್ವಲ್ಪ ಕಡಿಮೆ ಇದ್ರು. ಅವನು ಚೆನ್ನಾಗಿ ಆಟ ಆಡ್ತಾನೆ ಅಂತ ಆಟ ಆಡಿಸ್ತಾ ಇದ್ದೀವಿ. ಹೇಗೋ ಬಂದಿದ್ದ ಕೆಲಸ ಆಗ್ಲಿಲ್ಲಲ್ವಾ? ಅವನಿಗೆ ಸ್ಯಾಂಡಲೇ ಸಿಗ್ಲಿಲ್ಲ. ಇನ್ನೆಂತ ಮಾಡೋದು ನೆಕ್ಸ್ಟ್ ಆಪ್ಷನ್ನು ಆನ್‌ಲೈನ್ ಅಲ್ವಾ? ಸೊ ಆನ್‌ಲೈನ್ ಆರ್ಡರ್ ಮಾಡೋಣ ಅಂತ ಅನ್ಕೊಂಡೆ. ಇನ್ನೆಂತ ಮಾಡೋದು ಅಂತ ಆಟ ಆಡಿಸ್ತಾ ಇದ್ದೀವಿ. ಒಂದು ಹಾಫ್ ಆನ್ ಅವರ್ ಅಷ್ಟು ಆಟ ಆಡಿಸಿದ್ವಿ. 7:30 ಅನ್ನೋತ್ತಿಗೆ ಮನೆಗೆ ಬಂದ್ಬಿಟ್ಟಿದ್ವಿ. ಹೆಂಗೋ ನಾನು ಅಡುಗೆಗೆ ರೆಡಿ ಮಾಡಿಟ್ಟು ಹೋಗಿದ್ದೆ ಹೆಸರುಕಾಳು ಪಲ್ಯ ಮಾಡೋಣ ಅಂತ. ಸೊ ಟೈಮ್ ಇತ್ತಲ್ವಾ? ಸೊ ಅಲ್ಲೇ ಕುತ್ಕೊಂಡಿದ್ವಿ. ಅವನು ಚೆನ್ನಾಗಿ ಆಟ ಆಡ್ತಾನೆ, ಅದು ಬೇರೆ ಪ್ರಶ್ನೆ. ಸೊ ಮನೆಗೆ ಬಂದ್ವಿ. ಬಂದಿದ್ದ ತಕ್ಷಣನೇ ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಹೆಸರುಕಾಳು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈರುಳ್ಳಿ, ಮೆಣಸಿನ್ಕಾಯಿ, ಅಲ್ಲಿಂದ ಬಂದು ಕರಿಬೇವು, ಕೊತ್ತಂಬರಿ ಎಲ್ಲ ಕಟ್ ಮಾಡಿಕೊಂಡೆ. ಏನು ಇವತ್ತು ಸ್ಪೆಷಲ್ ಅಂತ ಅಂತಿದ್ದೀರಾ? ಎಸ್, ಕರ್ದಿದ್ದ ರೊಟ್ಟಿ ಮಾಡೋಣ ಅಂತ. ನಿಮಗೆ ಆ ಸ್ಟೋರಿ ಹೇಳ್ತೀನಿ. ಫಸ್ಟ್ ಇದನ್ನು ಮಾಡ್ಕೊಳ್ಳೋಣ, ಹೆಸರುಕಾಳು ಪಲ್ಯನ. ಓಕೆನಾ? ಸೊ ಎಲ್ಲ ತರಕಾರಿ ಕಟ್ ಮಾಡಿಕೊಂಡು ಈ ಕಡೆ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೊ ತವಾ ಅಂದರೆ ಬಾಣಲಿ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ ಆ್ಯಡ್ ಮಾಡಿ, ಆಮೇಲೆ ಸ್ವಲ್ಪ ಕರಿಬೇವು ಅದನ್ನು ಆ್ಯಡ್ ಮಾಡಿದ್ದಾಯಿತು. ಆಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು, ಆಮೇಲೆ ಒಂದು ದೊಡ್ಡದಾಗಿರೋ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದು ಹಾಕ್ತಾ ಇದ್ದೀನಿ. ಅದು ಹಾಕಿ ಆದಮೇಲೆ ಇನ್ನೆಂತ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಸೊ ಇದೆಲ್ಲ ಫ್ರೈ ಮಾಡಿಕೊಂಡೆ. ನಾ ಹೇಳಿದ್ನಲ್ವ ನಿಮಗೆ ಹೆಸರುಕಾಳು ಮೊದಲೇ ನೆನೆಸಿಟ್ಟೋಗುತ್ತೆ ಅಂತ. ಸೊ ಅದನ್ನು ಹಾಕ್ತಾ ಇದ್ದೀನಿ ನೋಡಿ ಹೆಸರುಕಾಳು. ಒನ್ಸ್ ಹೆಸರುಕಾಳು ಹಾಕಿ ಆದಮೇಲೆ ಇದನ್ನು ಒಂದು ಸ್ವಲ್ಪ ಫ್ರೈ ಆದಮೇಲೆ ಕೊತ್ತಂಬರಿ ಆ್ಯಡ್ ಮಾಡಿ ಇದು ಸ್ವಲ್ಪ ಬೇಯಕ್ಕೆ ಬಿಡೋಣ ಅಂತ ಲಿಡ್ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಸೊ ಇದು ಬೆಂದಾದ್ಮೇಲೆ ನಿಂಬೆಹಣ್ಣು. ಇದಕ್ಕೆ ನಾನು ಟೊಮೊಟೊ ಹಾಕಲ್ಲ. ಟೊಮೊಟೊ ಹಾಕಿದ್ರೆ ಗೊಜ್ಜು ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ನಿಂಬೆಹಣ್ಣಿನ ರಸ ಆ್ಯಡ್ ಮಾಡಿದರೆ ಮುಗೀತು. ಸೊ ಇವಾಗ ಬನ್ನಿ ಮೇನ್ ಡಿಶ್ಗೆ. ಹೇಳಿದ್ನಲ್ವಾ ಏನು ಅಂತ? ಉತ್ತರ ಕರ್ನಾಟಕದ ಸ್ಪೆಷಲ್ ಕರ್ದಿದ್ದ ರೊಟ್ಟಿ. ಎಸ್, ನಮ್ಮ ಕಡೆ ಅಂದರೆ ಕೊಪ್ಪಳ, ಗದಗು, ಈ ಬಾಗಲಕೋಟೆ ಆ ಕಡೆ ಎಲ್ಲ ತುಂಬ ಫೇಮಸ್ ಇದು. ಯಾವುದನ್ನ ಫಂಕ್ಷನ್ ಇದ್ದರೂ ಕೂಡ ಈ ಡಿಶ್ ಇದ್ದೇ ಇರುತ್ತೆ. ಈ ಕರ್ದಿದ್ದ ರೊಟ್ಟಿಗೆ ನಿಮ್ಗೆ ಏನು ಬೇಕು ಅಂದರೆ ಖಡಕ್ ರೊಟ್ಟಿ ಬೇಕು. ಸೊ ನಮ್ಮ ಮನೇಲಿ ಖಡಕ್ ರೊಟ್ಟಿ ಇತ್ತು. ಸೊ ಹಾಗಾಗಿ ತುಂಬ ದಿನ ಆಗಿತ್ತಲ್ವಾ, ನನಗೂ ಮಾಡ್ಕೊಂಡು ತಿನ್ಬೇಕಂತ ಅನಿಸ್ತಿತ್ತು. ಸೊ ಹಾಗಾಗಿ ಮಾಡ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ ಹಪ್ಪಳದ ಥರ. ನಿಮ್ಗೆ ಇಲ್ಲಿ ಬ್ಯಾಂಗ್ಳೂರ್ ಕಡೆ ಎಲ್ಲಾನ ಸಿಕ್ಕರೆ ಟ್ರೈ ಮಾಡಿ ಒಂದು ಸರ್ತಿ. ಬಿಡೋದೇ ಇಲ್ಲ ನೀವು, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಕರ್ಕೊಂಡಾದ್ಮೇಲೆ ಏನು ಮಾಡಿದೆ, ಇದಕ್ಕೆ ನಾನು ಹುರ್ಕಡ್ಲೆ ಪುಡಿ ಆ್ಯಡ್ ಮಾಡ್ತೀನಿ. ಒಬ್ಬೊಬ್ಬರು ಶೇಂಗಾ ಪುಡಿ ಇಲ್ಲಾಂದರೆ ಈ ಚಟ್ನಿ ಪುಡಿ ಕೊಬ್ಬರಿ ಪುಡಿ ಆ್ಯಡ್ ಮಾಡ್ತಾರೆ. ನಾನೇನಂದರೆ ಹುರ್ಕಡ್ಲೆ ಪುಡಿ ಇತ್ತು ಮನೇಲಿ ಮಾಡಿಟ್ಟಿದ್ದೆ ನಾನು. ಸೊ ಹಾಗಾಗಿ ಹುರ್ಕಡ್ಲೆ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಸೊ ನಮ್ಮ ಅಡುಗೆ ಆಯಿತು. ನಮ್ಮ ಅಡುಗೆ ಆದಮೇಲೆ ನೆಕ್ಸ್ಟ್ ಏನು? ಪೂಜಾಗೂ ರೆಡಿ ಮಾಡಬೇಕಲ್ವ ಅಡುಗೆಗೆ. ಸೊ ನೋಡಿ, ರಾಗಿ ಗಂಜಿ ಮಾಡ್ತಾ ಇದ್ದೀನಿ. ನಿಮ್ಗೆ ಹೇಳಿದ್ನಲ್ವ ನಾನು, ಅವನಿಗೆ ಒಂದೊಪ್ಪತ್ತು ನಾನು ಕಂಪಲ್ಸರಿ ರಾಗಿ ಕೊಟ್ಟೇ ಕೊಡ್ತೀನಿ ಅಂತ. ಸೊ ರಾಗಿ ಗಂಜಿನೇ ಆಗಲಿ ಮುದ್ದೆನೇ ಆಗಲಿ ಮಕ್ಕಳಿಗೆ ಒಂದೊಪ್ಪತ್ತು ಕೊಡಲೇಬೇಕಂತೆ ರಾಗಿ. ಹೆಲ್ತ್ಗೆ ತುಂಬ ಒಳ್ಳೆಯದಂತೆ. ಸೊ ಹಾಗಾಗಿ ನಾನು ಮಿಸ್ ಮಾಡೋದೇ ಇಲ್ಲ ನಾನು ರಾಗಿ ಕೊಡೋದು. ಆಲ್ಮೋಸ್ಟ್ ನಾನು ನೈಟ್ ಹೊತ್ತೇ ಕೊಡ್ತೀನಿ ಅವನಿಗೆ ರಾಗಿ ಗಂಜಿನ. ಸೊ ಹಾಗಾಗಿ ರಾಗಿ ಗಂಜಿ ಮಾಡಿ ಕೊಟ್ಟೆ. ಅವ್ರ ಪಪ್ಪ ತಿನ್ನಿಸ್ತಾ ಇದ್ದಾರೆ. ಸೊ ನೈಟ್ ಹೊತ್ತು ಅವ್ರ ಪಪ್ಪನೇ ತಿನ್ನಿಸೋದು. ಬೆಳಿಗ್ಗೆ ಮಧ್ಯಾಹ್ನ ನಾನು ತಿನ್ನಿಸಿರ್ತೀನಿ. ರಾತ್ರಿ ಮಾತ್ರ ಅವ್ರ ಡ್ಯೂಟಿ. ಸೊ ಹಾಗಾಗಿ ಅವರೇ ತಿನ್ನಿಸ್ತಾರೆ. ಅವನು ತುಂಬ ಹಠ ಮಾಡ್ತಾನೆ ತಿನ್ನೋಕ್ಕೆ, ಅಂದರೂ ಅವ್ರು ತಿನ್ನಿಸ್ತಾರೆ. ಹೀಗಿರುತ್ತೆ ನಮ್ಮದು ಸಂಡೇ ರುಟೀನು.
ಯೂಶುವಲಿ ನಾನು ಬ್ರೇಕ್‌ಫಾಸ್ಟು ಸ್ಕಿಪ್ ಮಾಡಿಬಿಡ್ತೀನಿ ಸಂಡೇ ದಿನ. ಬ್ರಂಚು ಮತ್ತು ಡಿನ್ನರು 2 ಹೊತ್ತು ಅಡುಗೆ ಮಾಡ್ತೀನಿ ಅಷ್ಟೇ ನಾನು. ಸೊ, ಅಡುಗೆ ಕೆಲಸ ಕಡಿಮೆ ಇರುತ್ತೆ. ಬಟ್ ಮನೆ ಕ್ಲೀನಿಂಗು, ಬಟ್ಟೆದೆಲ್ಲ ಜಾಸ್ತಿ ಇರುತ್ತಲ್ವಾ, ಅದೇ ಸಾಕಾಗ್ಬಿಡುತ್ತೆ. ವಿನಯ್‌ಗೂ ಒಂದೇ ದಿನ ಲೀವ್ ಇರೋದ್ರಿಂದ ನಾವು ಸಂಡೇನೇ ಮಾಡ್ಕೋಬೇಕು ಎಲ್ಲ ಕೆಲಸ. ಸೊ, ಹೀಗಿರುತ್ತೆ ನೋಡಿ ನಮ್ಮದು ಸಂಡೇ ಡೇ. ಯಾರೆಲ್ಲ ಈ ವಿಡಿಯೋಸ್‌ನ ನೋಡ್ತಿದ್ದೀರಲ್ವಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನನಗೊಂದು ಸಪೋರ್ಟ್ ಸಿಗುತ್ತೆ. ವಿಡಿಯೋ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ. ಸೊ, ದಯವಿಟ್ಟು ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಹಾಗೆ ಶೇರ್ ಮತ್ತು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹೀಗಿರುತ್ತೆ. ಅವ್ನಿಗೆ ಊಟ ಮಾಡಿಸಿದ್ದು ಆಯಿತು. ಒಂದು ಎಷ್ಟು 10 ಗಂಟೆ ಆಗಿಬಿಡುತ್ತೆ ಅವ್ನಿಗೆ ಊಟ ಮಾಡಿಸೋತ್ತಿಗೆ. ಸೊ, ಅವ್ನಿಗೆ ಊಟ ಮಾಡಿಸಿ ಆದಮೇಲೆ ನಾವು ಪ್ಲೇಟಿಗೆ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀವಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.